ಎಲ್ರಿಗೂ ನಮಸ್ಕಾರ. ಇವತ್ತು ನಮ್ಮ ಖ್ಯಾತ ಗಾಯಕರಾದ ಅದ್ಭುತ ಗಾಯಕರು, ನಮ್ಮ ದೇಶ ಕಂಡಂಥ ಮಹಾನ್ ಗಾಯಕರಲ್ಲಿ ಒಬ್ಬರಾದ ನಮ್ಮ ಅಚ್ಚುಮೆಚ್ಚಿನ ಡಾಕ್ಟರ್ ಎಸ್.ಪಿ. ಬಾಲಸುಬ್ರಹ್ಮಣ್ಯಂರವರ ಜನ್ಮದಿನಾಚರಣೆಯ ಅಂಗವಾಗಿ ಬೆಂಗಳೂರಿನಲ್ಲಿರ್ತಕ್ಕಂಥ ವಿಜಯನಗರದಲ್ಲಿರ್ತಕ್ಕಂಥ ನಮ್ಮ ಭೈರವರಾಗ ಮ್ಯೂಸಿಕಲ್ ಅಕಾಡೆಮಿಯಲ್ಲಿ ಡಾಕ್ಟರ್ ಎಸ್.ಪಿ. ಬಾಲಸುಬ್ರಹ್ಮಣ್ಯಂರವರ ಜನ್ಮದಿನಾಚರಣೆಯನ್ನು ಈ ದಿನ ನಾವು ಆಚರಣೆ ಮಾಡ್ತಾ ಇದ್ದೀವಿ. ಈ ಒಂದು ಕಾರ್ಯಕ್ರಮಕ್ಕೆ ಮೈಸೂರಿನಿಂದ ನಮ್ಮ ಕಿರಣ್ ಸರ್, ಇನ್ನೊಂದು ಹೆಸರು ಶೇಖರ್ ಸರ್ ಅಂತ ಅವರು ಬಂದಿದ್ದಾರೆ. ಅವ್ರಿಗೂ ಕೂಡ ಹೃತ್ಪೂರ್ವಕವಾದ ಸ್ವಾಗತ. ಹಾಗೆ ನಮ್ಮ ಬೆಂಗಳೂರಿನ ವಾದ್ಯಗೋಷ್ಠಿಯ ಪ್ರಖ್ಯಾತಿ ಗಾಯಕಿಯಾದ ಶ್ರೀಮತಿ ರಾಜೇಶ್ವರಿ ಅವರು ಬಂದಿದ್ದಾರೆ. ಅವ್ರಿಗೂ ಕೂಡ ಸ್ವಾಗತ. ಅದೇ ರೀತಿ ನಮ್ಮ ಭೈರವರಾಗ ಮ್ಯೂಸಿಕಲ್ ಅಕಾಡೆಮಿಯ ಮಾಲೀಕರಾದ ಶ್ರೀಮತಿ ಸುಜಾತ ಮೇಡಮ್ ಅವರಿಗೂ ಸ್ವಾಗತ, ಸುಸ್ವಾಗತ. ಅದೇ ರೀತಿ ಎಲ್ಲ ಕಾರ್ಯಕ್ರಮಗಳಲ್ಲಿ ಆ ಕಾರ್ಯಕ್ರಮಕ್ಕೆ ಸಂಬಂಧಪಟ್ಟಂಥ ಮಾಹಿತಿಗಳನ್ನ, ನಿಜವಾದ ಮಾಹಿತಿಗಳನ್ನ, ನೈಜ ಮಾಹಿತಿಗಳನ್ನ ಸಂಗ್ರಹ ಮಾಡಿ ಎಲ್ಲ ಕಲಾವಿದರಿಗೆ ತಲುಪಿಸ್ತಕ್ಕಂಥ ಒಂದು ಜವಾಬ್ದಾರಿಯುತ ಕಲಾ ಪ್ರೋತ್ಸಾಹಕರಾದ ಶ್ರೀಯುತ ಕನ್ನಡ ದಿನೇಶ್ ಅವರು ಆಗಮಿಸಿದ್ದಾರೆ. ಅವರು ಕೂಡ ಸ್ವಾಗತ, ಸುಸ್ವಾಗತ. ಅದೇ ರೀತಿ ಇತ್ತೀಚೆಗೆ ತಾನೇ ನಮಗೆ ಪರಿಚಯ ಆಗಿರ್ತಕ್ಕಂಥ ನಮ್ಮ ಕಲಾ ಪ್ರೋತ್ಸಾಹಕರು ನಿಮ್ಮ ಹೆಸರು ಮಂಜುನಾಥ್ ಅವರು ಆಗಮಿಸಿದ್ದಾರೆ. ಅವರು ಕೂಡ ಸ್ವಾಗತ, ಸುಸ್ವಾಗತ. ಸಂಗೀತದಲ್ಲಿ ಕೆಲವು ನಿಗೂಢವಾದ ನೋವುಗಳನ್ನ ಮರೆಯೋದಕ್ಕೋಸ್ಕರ ಜನಗಳನ್ನ ಒಗ್ಗೂಡಿಸಿ ಕಲಾವಿದರನ್ನೆಲ್ಲ ಒಟ್ಟಿಗೆ ಸೇರಿಸಿ ಬನ್ನಿ ಶ್ಯಾಮಾಚಾರ್ ಸರ್. ಅದೇ ರೀತಿ ನಮ್ಮ ಮಿಲಿಟರಿ ಕಚೇರಿಯಲ್ಲಿ ನಾವು ಸಹಪಾಠಿಗಳಾಗಿದ್ವಿ. ಸುಮಾರು 30 ವರ್ಷಗಳ ಬಾಂಧವ್ಯ ನಮ್ಮಲ್ಲಿದೆ. ಇವತ್ತೇ ಬಂದಿದ್ದಾರೆ ನಮ್ಮ ಎಸ್.ಪಿ. ಬಾಲಸುಬ್ರಹ್ಮಣ್ಯಂ ಜನ್ಮದಿನಾಚರಣೆ ಅಂಗವಾಗಿ ಅವರು ಕೂಡ ಬಂದಿರೋದು ತುಂಬ ಸಂತೋಷದ ವಿಷಯ. ಶ್ಯಾಮಾಚಾರ್ ಸರ್ ಅದ್ಭುತವಾದ ಹ್ಯಾಂಡ್ ರೈಟಿಂಗ್ ಇರ್ತಕ್ಕಂಥವ್ರು. ಅವರು ಡಿಜಿಟಲ್ ಕಂಪ್ಯೂಟರ್ ಥರ ಬರೀತಾರೆ ಅಕ್ಷರಗಳನ್ನ. ಆಮೇಲೆ ಇಂಗ್ಲೀಷು ಮತ್ತು ಗಣಿತ ಇದೆಲ್ಲ ತುಂಬ ಇಷ್ಟ ಅವರ ಒಂದು ಕಾರ್ಯವೈಖರಿ. ಅವ್ರಿಗೂ ಕೂಡ ಸ್ವಾಗತ. ನಾನಂತೂ ಸುಮಾರು ಈ ಕೆಲಸ ಕಾರ್ಯಗಳ ಜೊತೆಗೇನೆ ಈ ಸಂಗೀತನ ಒಂದು ರೂಢಿಸ್ಕೊಂಡೆ. ನಾನು ಚಿಕ್ಕ ವಯಸ್ಸಿಂದ ಸಂಗೀತದಲ್ಲೇ ಸುಮಾರು ವರ್ಷಗಳ ಕಾಲ ನಾವು ವಾದ್ಯಗೋಷ್ಠಿಗಳನ್ನ ನಡೆಸಿ, ವಿಲೇಜ್ ಇಂಪೆಟ್ಸ್ ಎಂಬ ವಾದ್ಯಗೋಷ್ಠಿಯನ್ನು ನಡೆಸಿ ಅನ್ನ ತಿಂತಾ ಇದ್ದೀವಿ. ಈಗಲೂ ಜೀವನ ಮಾಡ್ತಾ ಇದ್ದೀವಿ. ಅದಕ್ಕೆ ಆ ಸಂಗೀತ ಸರಸ್ವತಿಗೆ ಮೊದಲು ನನ್ನ ನಮನ. ಅದೇ ರೀತಿ ನಮ್ಮ ಡಾಕ್ಟರ್ ಎಸ್.ಪಿ. ಬಾಲಸುಬ್ರಹ್ಮಣ್ಯಂರವರ ಅನೇಕ ಗೀತೆಗಳನ್ನ ಹಾಡಿ ರಂಜಿಸಿ ಎಲ್ಲರನ್ನ ಮನಸ್ಸನ್ನ ಗೆದ್ದು ಸಂತೋಷದಿಂದ ಇವತ್ತು ಕೂಡ ಜೀವನ ಮಾಡ್ತಾ ಇದ್ದೀವಿ. ಅದಕ್ಕೆ ನಮ್ಮ ಡಾಕ್ಟರ್ ಎಸ್.ಪಿ. ಬಾಲಸುಬ್ರಹ್ಮಣ್ಯಂ ಸಾಹೇಬರು ಕೂಡ ಹೃತ್ಪೂರ್ವಕವಾದ ಧನ್ಯವಾದಗಳನ್ನ ಈ ವೇದಿಕೆ ಮುಂದೆ ಸಲ್ಲಿಸ್ತಾ ಇದ್ದೀನಿ. ಮೊಟ್ಟ ಮೊದಲಿಗೆ ಅವರೇ ಹಾಡಿರ್ತಕ್ಕಂಥ ಗಣೇಶನ ಒಂದು ಭಕ್ತಿಗೀತೆ, ಗಣೇಶ ಮಹಿಮೆ ಚಿತ್ರ. ಆಮೇಲೆ ಇನ್ನೊಂದು ಮುಖ್ಯವಾದ ವಿಚಾರ ಅಂದರೆ, ಈ ದಿನ ನಮ್ಮ ಎಸ್.ಪಿ. ಬಾಲಸುಬ್ರಹ್ಮಣ್ಯಂ ಸಾಹೇಬರು ಒಬ್ಬರೇ ಅಲ್ಲ ಜನ್ಮದಿನಾಚರಣೆ. ನಮ್ಮ ನಾಲ್ವಡಿ ಕೃಷ್ಣರಾಜ ಒಡೆಯರ್ ಮಹಾರಾಜರ ದಿನಾಚರಣೆ ಹುಟ್ಟಿದ ದಿನ ಕೂಡ ಇವತ್ತೇನೆ. ಅವರು ಬಳುವಳಿಯಾಗಿ ನಮಗೆ ನಮ್ಮ ಕರ್ನಾಟಕ ರಾಜ್ಯದಲ್ಲಿ ಅವರ ಆಸ್ಥಾನದಲ್ಲಿ ಸಂಗೀತ ವಿದ್ವಾಂಸರನ್ನೆಲ್ಲ ಇರಿಸ್ಕೊಂಡು ಸಂಗೀತನೂ ಅವರು ಆಲಿಸಿ ಜನಗಳಿಗೂ ಸಂಗೀತ ತಲುಪೋ ಥರ ಮಾಡಿದ್ದಾರೆ. ಅವರೇ ಮೊಟ್ಟ ಮೊದಲ ಒಂದು ಏನಂತ ದಾರಿದೀಪ ನಮ್ಮ ಕನ್ನಡಿಗರಿಗೆ ಅಂತ ನಾನು ಹೇಳೋದಕ್ಕೆ ಇಷ್ಟಪಡ್ತೀನಿ. ಹಾಗಾಗಿ ಅವ್ರಿಗೂ ಕೂಡ ಹೃತ್ಪೂರ್ವಕವಾದ ಧನ್ಯವಾದಗಳು. ಅವ್ರಿಗೂ ಕೂಡ ಹುಟ್ಟುಹಬ್ಬದ ಶುಭಾಶಯಗಳು. ಈಗ ಮೊಟ್ಟ ಮೊದಲಿಗೆ ವಿಘ್ನ ನಿವಾರಕ ವೆಂಕಟೇಶ್ವರ ಒಂದು ಭಕ್ತಿಗೀತೆ. ಅದೇ ರೀತಿ ನಮ್ಮ ಯೂಟ್ಯೂಬ್ನ ಪ್ರಖ್ಯಾತ
ಯೂಟ್ಯೂಬ್ ಛಾಯಾಗ್ರಾಹಕರು, ಎಲ್ಲ ಕಡೆ ಪ್ರಸಿದ್ಧಿಯಾಗಿರ್ತಕ್ಕಂಥವರು ಛಾಯಾಗ್ರಾಹಕರು, ಜೊತೆಗೆ ನಮ್ಮ ಹಿರಿಯ ಕಲಾವಿದರು, ಕಲಾ ಪೋಷಕರು ಅವರು HRS ಪ್ರಕಾಶ್ ಅವರು ಕೂಡ ಸ್ವಾಗತ ಸುಸ್ವಾಗತ. ಈಗ ಬರ್ತೀನಿ. ಥ್ಯಾಂಕ್ ಯು ಸೋ ಮಚ್ ಸರ್. ನಿಮಗೂ ಸಹ ಸ್ವಾಗತ. ಕಾರ್ಯಕ್ರಮ ಯಶಸ್ವಿಯಾಗಿ ಭಗವಂತನಲ್ಲಿ ನಾವೆಲ್ಲರೂ ಪ್ರಾರ್ಥನೆ ಮಾಡ್ಕೋತೀವಿ. ಥ್ಯಾಂಕ್ ಯು. ಗಣೇಶ ನಿನ್ನ ಮಹಿಮೆ ಮೊದಲನೇದು ಗಣೇಶ ನಿನ್ನ ಮಹಿಮೆ ಅಪಾರ, ಗಣೇಶ ನಿನ್ನ ಶಕ್ತಿ ಅಪಾರ.